ಓಂ ಶಾಂತಿ. ಮುರಳಿಯ ಮುಖ್ಯ ಸಾರ ದಿನಾಂಕ 28/11/24. ಬಾಪ್ದಾದ ತಿಳಿಸ್ತಾ ಇದ್ದಾರೆ, ಮಧುರ ಮಕ್ಕಳೇ, ನೀವು ಒಬ್ಬ ತಂದೆಯಿಂದಲೇ ಕೇಳಬೇಕು ಮತ್ತು ಕೇಳಿರುವುದನ್ನು ಅನ್ಯರಿಗೂ ತಿಳಿಸಬೇಕು. ಬಾಪ್ದಾದ ಪ್ರಶ್ನೆ ಕೇಳ್ತಾ ಇದ್ದಾರೆ, ತಂದೆಯು ನೀವು ಮಕ್ಕಳಿಗೆ ಯಾವ ತಿಳುವಳಿಕೆಯನ್ನು ಕೊಟ್ಟಿದ್ದಾರೆ, ಅದನ್ನು ಅನ್ಯರಿಗೂ ತಿಳಿಸಬೇಕು. ಬಾಪ್ದಾದ ಉತ್ತರ ಹೇಳ್ತಾರೆ, ತಂದೆಯು ನಿಮಗೆ ನೀವೆಲ್ಲ ಆತ್ಮಗಳು ಸಹೋದರರಾಗಿದ್ದೀರಿ ಎನ್ನುವಂಥ ತಿಳುವಳಿಕೆಯನ್ನು ಕೊಟ್ಟಿದ್ದಾರೆ. ನೀವು ಒಬ್ಬ ತಂದೆಯ ನೆನಪಿನಲ್ಲಿರಬೇಕು. ಇದೇ ಮಾತನ್ನು ನೀವು ಎಲ್ಲರಿಗೂ ತಿಳಿಸಿ, ಏಕೆಂದರೆ ನೀವು ಇಡೀ ವಿಶ್ವದ ಎಲ್ಲ ಸಹೋದರರ ಕಲ್ಯಾಣ ಮಾಡಬೇಕಾಗಿದೆ. ನೀವು ಈ ಸೇವೆಗೆ ನಿಮಿತ್ತರಾಗಿದ್ದೀರಿ. ಬಾಪ್ದಾದ ಧಾರಣೆಗೋಸ್ಕರ ತಿಳಿಸ್ತಾ ಇದ್ದಾರೆ, 1. ಎಲ್ಲ ಲೆಕ್ಕಾಚಾರಗಳನ್ನು ಇಲ್ಲಿಯೇ ಸಮಾಪ್ತಿ ಮಾಡಿಕೊಂಡು ಅರ್ಧಕಲ್ಪಕ್ಕಾಗಿ ಸುಖವನ್ನು ಜಮಾ ಮಾಡಿಕೊಳ್ಳಬೇಕು. ಈ ಹಳೆಯ ಪ್ರಪಂಚದೊಂದಿಗೆ ಈಗ ಮನಸ್ಸನ್ನಿಡಬಾರದು. ಈ ಕಣ್ಣುಗಳಿಗೆ ಏನೆಲ್ಲ ಕಾಣಿಸ್ತಾ ಇದೆ ಅದನ್ನೆಲ್ಲ ಮರೆಯಬೇಕು. 2. ಮಾಯೆಯು ಬಹಳ ಶಕ್ತಿಶಾಲಿಯಾಗಿದೆ, ಇದರಿಂದ ಎಚ್ಚರಿಕೆಯನ್ನು ಇಡಬೇಕು. ವಿದ್ಯೆಯಲ್ಲಿ ಬಹಳ ತೀವ್ರವಾಗಿ ಮುಂದೆ ಹೋಗಬೇಕು. ಒಬ್ಬ ತಂದೆಯಿಂದ ಕೇಳಬೇಕು ಮತ್ತು ಅವರಿಂದ ಕೇಳಿರುವುದನ್ನು ಅನ್ಯರಿಗೂ ಕೂಡ ತಿಳಿಸಿಕೊಡಬೇಕು. ಬಾಪ್ದಾದ ವರದಾನ ಕೊಡ್ತಾರೆ, ಬೆಹದ್ದಿನ ದೃಷ್ಟಿ, ವೃತ್ತಿ ಮತ್ತು ಸ್ಥಿತಿಯ ಮೂಲಕ ಸರ್ವರ ಪ್ರಿಯ ಆಗುವಂತಹ ಡಬಲ್ ಲೈಟ್ ಪರಿಸ್ಥ ಆಗಿರಿ. ಬಾಪ್ದಾದ ಸ್ಲೋಗನ್ ಹೇಳ್ತಾ ಇದ್ದಾರೆ, ಯಾವಾಗ ತಂದೆಯ ಗುಣವು ನಿಮ್ಮ ಮುಖದಿಂದ ಗೋಚರವಾಗುತ್ತದೆಯೋ ಆಗ ಸಮಾಪ್ತಿಯಾಗುತ್ತದೆ. ಅಚ್ಚಾ. ಓಂ ಶಾಂತಿ.